ಎಲ್ರಿಗೂ ನಮಸ್ಕಾರ. ಕಾರ್ತಿಕ್ ನಾನು ಹೆಚ್ಚು ಪರಿಚಯ ಇರಲಿಲ್ಲ. ನಾನು ಬಿಗ್ ಬಾಸ್ ವಿನ್ ಆಗೋವರೆಗೂ, ಅಂದರೆ ಅವ್ರದ್ದು ಅದಕ್ಕಿಂತ ಮುಂಚೆ ಡೊಳ್ಳು ಸಿನಿಮಾ ನಾನು ನೋಡಿದ್ದೆ. ಪರ್ಸ್ನಲಿ ಪರಿಚಯ ಇರಲಿಲ್ಲ. ರಾಮರಸ ಮಾಡಬೇಕು ಅಂತ ಅಂದ್ಕೊಂಡಾಗ ಬಿಗ್ ಬಾಸ್ ವಿನ್ ಆಗಿ ಅವ್ರು ಹೊರಗಡೆ ಬಂದಾಗ ಡೊಳ್ಳು ನನಗೆ ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇದಕ್ಕೆ ಕಾಸ್ಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟ್ರು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಪಾತ್ರ ಒಂದು ಹೊಸ ಥರದ್ದೊಂದು ಪಾತ್ರ ಇದೆ, ಇದಕ್ಕೂ ಅದ್ಭುತವಾದ ಒಬ್ಬ ಪರ್ಫಾರ್ಮರೇ ಬೇಕು ನಮಗೆ, ಆದರೆ ತುಂಬ ಪರಿಚಯ ಇರೋ ಫೇಸ್ ಬೇಡ, ಒಂದು ಒಳ್ಳೆ ಪರ್ಫಾರ್ಮರ್ ಬೇಕು ಅಂತ ಡಿಸೈಡ್ ಮಾಡಿದಾಗ ಕಾರ್ತಿಕ್ ಮಹೇಶ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಕಾರ್ತಿಕ್ ಮಹೇಶ್ ಸಿನಿಮಾ ನಾನೆಲ್ಲ ಆಲ್ಮೋಸ್ಟ್ ಕಾರ್ತಿಕ್ ಮಹೇಶ್ದು ಪೊಸಿಷನ್ ಎಲ್ಲ ಇವಾಗ ಶೂಟ್ ಮಾಡಿ ಮುಗಿಸಿದ್ದೀವಿ. ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಪ್ರೋಸೆಸ್ಸಲ್ಲಿ ಕಾರ್ತಿಕ್ ಅವ್ರ ಇನ್ವಾಲ್ವ್ಮೆಂಟು ಸಿನಿಮಾಗೆ, ಅವರು ತೋರಿಸ್ತಾ ಇದ್ದಂಥ ಸಿನಿಮಾ ಮೇಲೆ ಇರೋ ಪ್ರೀತಿ, ಆ ಡೆಡಿಕೇಶನ್ನು, ಅದೆಲ್ಲ ಒಬ್ಬ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು 10 ಸಿನಿಮಾನೋ 15 ಸಿನಿಮಾನೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಇರೋ ಅಂಥ ಒಬ್ಬ ನಟ ನನಗೆ ಕಾಣಿಸ್ದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ನಮ್ಮದೊಂದು ಚಾಳಿ ಇದೆ, ಅಂದರೆ ಪ್ರತಿ ಸಿನಿಮಾದಲ್ಲೂ ಒಬ್ಬೊಬ್ಬ ಹೀರೋನ ಏನಾದರೂ ಒಂದು ಟೈಟ್ಲ್ ಕೊಡೋದು ಒಂದು ಚಾಳಿ ಇದೆ. ನಾನು ಇದು ಸಂಹಾರ ಮಾಡಬೇಕಪ್ಪ ಅಂತಂದರೆ ನಾನು ಚಿಕ್ಕಣ್ಣಂಗೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ನ ಬರ್ಡೇ ದಿನ ಕೊಟ್ಟು ನ್ಯಾಚುರಲ್ ಸ್ಟಾರ್ ಅವತ್ತು ಮಾಡಿದ್ದು. ಇವಾಗ ಅವತ್ತು ಆಮೇಲೆ ಅವ್ರು ಇಟ್ಕೊಳ್ಳಿಲ್ಲ ನ್ಯಾಚುರಲ್ ಸ್ಟಾರ್, ಇವಾಗ ಹೀರೋ ಆದಮೇಲೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ರು ಇಟ್ಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನ್ಯಾಚುರಲ್ ಸ್ಟಾರ್ ಮಾಡಿದ್ವಿ. ನಾನು ಪಡ್ಡೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಪ್ಪ ಅಂದರೆ ನನ್ನ ಶ್ರೇಯಸ್ಗೆ ಯಂಗ್ ಟೈಗರ್ ಅಂತ ಒಂದು ನಾಮಫಲಕ ಕೊಟ್ಟಿದ್ವಿ, ಇದು ಮಾಡಿದ್ವಿ. ಇವಾಗ ಕಾರ್ತಿಕ್ಗೆ ಒಂದು ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ನನ್ನ ಜೊತೆಗೆ ಪ್ರಜ್ಜು ಬ್ರೋ ಬಂದು ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು, ಯಾಕಂದರೆ ಸೀನಿಯರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಅವರಿಂದ ಕಾರ್ತಿಕ್ಗೆ ಆ ಒಂದು ನೇಮ್ ಕೊಟ್ಟರೆ ಇನ್ನೂ ಅಥೆಂಟಿಸಿಟಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಜ್ಜುಗೆ ಹೇಳ್ತೀನಿ, ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ. ಒಳ್ಳೆಯದಾಗಲಿ ಡಾರ್ಲಿಂಗ್. ಕಾರ್ತಿಕ್ ಬಗ್ಗೆ ಮಾತಾಡ್ಬಿಡಲ್ಲ. ಕಾರ್ತಿಕ್ ಈಸ್ ಅನ್ ಅಮೇಝಿಂಗ್ ಟ್ಯಾಲೆಂಟ್. ನಾನೊಂದು ರಿಯಾಲಿಟಿ ಶೋಗೆ ಜಡ್ಜ್ ಆದಾಗ ಕಾರ್ತಿಕ್ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ದರು. ಅವ್ರು ಪಡ್ತಿರೋಂಥ ಪರಿಶ್ರಮ ಆ್ಯಂಡ್ ಹಿಸ್ ಟ್ಯಾಲೆಂಟ್, ಅವ್ರಿಗಿರುವಂಥ ಗ್ರೇಸ್, ನಾನು ಅಲ್ಲೇ ಕಾರ್ತಿಕ್ ಹೇಳಿದ್ದೆ, ನೀನು ಆಚೆ ಹೋಗ್ತಿದ್ದಂಗೆ ನೀನು ದೊಡ್ಡ ಹೀರೋ ಆಗ್ತೀಯ ಅಂತ. ಸೊ ಇವತ್ತು ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಕಡೆಯಿಂದ ಅವರಿಗೆ ಟೈಟಲ್ ಕೊಡ್ತಾ ಇರೋದು ರೈಸಿಂಗ್ ಸ್ಟಾರ್. ಇದು ರೈಸಿಂಗ್ ಬರೀ ಸ್ವಲ್ಪ ದಿವಸಕ್ಕೆ ಇರಲಿ, ಯು ರೈಸ್ ಅಬೌವ್ ದಟ್. ಆ್ಯಂಡ್ ಇನ್ನೊಂದು ಹೊಸ ಹೆಸರನ್ನ ಕೊಡೋಣ. ಲವ್ ಯು ಡಾರ್ಲಿಂಗ್. ಒಳ್ಳೇದಾಗಲಿ.